ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವು ಕ್ಷಣದಲ್ಲಿ 4ನೇ ದಿನದ ಶೋಧ ಕಾರ್ಯ ಆರಂಭವಾಗುತ್ತೆ. 3 ದಿನಗಳಾಯಿತು. ಇವತ್ತು 4ನೇ ದಿನಕ್ಕೆ ಈ ಶೋಧ ಕಾರ್ಯ ಕಾಲಿಟ್ಟಿದೆ. 4ನೇ ದಿನದ ಶೋಧ ಕಾರ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭವಾಗುತ್ತೆ. ಎಸ್ಐಟಿ ತಂಡ ಇವತ್ತು 4ನೇ ದಿನದ ಕಾರ್ಯಾಚರಣೆ ಆರಂಭ ಮಾಡುತ್ತೆ. ಇವತ್ತು ಕೂಡ ಪಾಯಿಂಟ್ ನಂಬರ್ 6ರಲ್ಲೇ ಹುಡುಕಾಟ ಆರಂಭ ಮಾಡುವಂತಹ ಸಾಧ್ಯತೆ ಇದೆ. ಅದಕ್ಕೊಂದು ಪ್ರಮುಖ ಕಾರಣ ಕೂಡ ಇದೆ. ಪಾಯಿಂಟ್ ನಂಬರ್ 7 ಏನಿದೆ ಹಾಗೂ ಪಾಯಿಂಟ್ ನಂಬರ್ 8ರಲ್ಲೂ ಕೂಡ ಇವತ್ತು ಶೋಧ ಕಾರ್ಯ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪಾಯಿಂಟ್ ನಂಬರ್ 6ರಲ್ಲಿ ಇವತ್ತು ಮತ್ತೆ ಹುಡುಕಾಟ ಆರಂಭ ಮಾಡೋದಕ್ಕೆ ಒಂದು ಪ್ರಬಲ ಕಾರಣ ಇದೆ. ಈಗಾಗಲೇ ಸಂಪೂರ್ಣ ಅಸ್ಥಿ ಪಂಜರ ಸಿಕ್ಕಾಯಿತು. ಆದರೆ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಎವಿಡೆನ್ಸ್ ಸಿಗುತ್ತಾ, ಸಣ್ಣ ಕುರುಹು ಏನಾದರೂ ಸಿಗುತ್ತಾ ಅಂತ ಈಗ ಅಧಿಕಾರಿಗಳು ಇವತ್ತು ಮತ್ತೆ ಪಾಯಿಂಟ್ ನಂಬರ್ 6ರಲ್ಲಿ ಹುಡುಕಾಟ ಮಾಡಲಿದ್ದಾರೆ. ಯಾವುದೋ ಒಂದು ಆಭರಣ ಕೂಡ ಆಗಿರಬಹುದು, ಅಥವಾ ಅವರು ಹಾಕಿರುವಂತಹ ಬಟ್ಟೆಯ ಪೀಸೋ, ಅಥವಾ ಅವರು ಹಾಕಿರುವಂತಹ ಚಪ್ಪಲಿ, ಶೂ, ಅಥವಾ ಮತ್ತೊಂದು ಮಗದೊಂದು ಏನಾದರೂ ಒಂದು ಎವಿಡೆನ್ಸು. ಅಂದರೆ ಮೃತದೇಹ ಇಂಥವರದ್ದೇ ಅಂತ ಅದನ್ನು ಪುಷ್ಟೀಕರಿಸೋದಕ್ಕೆ ಒಂದೇ ಒಂದು ಸಣ್ಣ ಕುರುಹು ಸಿಕ್ಕರೂ ಸಾಕು. ಹೀಗಾಗಿ ಅಂತಹ ಕುರುಹು ಏನಾದರೂ ಸಿಗುತ್ತಾ ಅಂತ ಪಾಯಿಂಟ್ ನಂಬರ್ 6ರಲ್ಲೇ ಹುಡುಕಾಟ ಆರಂಭ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು SIT ತಂಡಕ್ಕೆ ನಿಜವಾಗ್ಲೂ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಾಗತ್ತೆ. ಯಾಕಂದರೆ 3 ಅಡಿ ಆಳದವರೆಗೆ ಈ ಪಾಯಿಂಟ್ ನಂಬರ್ 6ರಲ್ಲಿ 3 ಅಡಿ ಆಳದವರೆಗೆ ಅಲ್ಲಿ ಗುಂಡಿ ತೋಡಿ ಹುಡುಕಾಟ ನಡೆಸಿದರು. 3 ಅಡಿಯಲ್ಲೇ ಸರಿಸುಮಾರು 12 ಮೂಳೆಗಳು ಪತ್ತೆಯಾಗುತ್ತೆ. 12 ಮೂಳೆಗಳು ಪತ್ತೆ ಆದ ಕೂಡಲೇ ಅಲ್ಲಿ ಯಾರು ಶಂಕಿತ ವ್ಯಕ್ತಿ ಇದ್ದ, ಅನಾಮಿಕ ವ್ಯಕ್ತಿ, ಆತ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಇದಕ್ಕಿಂತ ಹೆಚ್ಚೇನು ಸಿಗಲಿಕ್ಕಿಲ್ಲ, ತುಂಬ ವರ್ಷಗಳ ಹಿಂದಿನ ಸ್ವಾಮಿ ಇದು ಅಂತ SIT ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ. ಆದರೂ ಕೂಡ SIT ಅಧಿಕಾರಿಗಳು ಬಿಡದೆ ಹುಡುಕಾಟ ನಡೆಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣ ಅಸ್ಥಿ ಪಂಜರ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಸಂಪೂರ್ಣ ಅಸ್ಥಿ ಪಂಜರ ಸಿಕ್ಕಾಯಿತು. ಅನೇಕ ವರ್ಷಗಳ ಹಿಂದೆ ಹುದುಗಿಟ್ಟಿರುವಂತಹ ಒಂದು ಹೆಣಗಳು ಈಗ ಅಸ್ಥಿ ಪಂಜರದ ರೂಪದಲ್ಲಿ ಸತ್ಯವನ್ನು ಹೇಳೋದಕ್ಕೆ ಅಂತ ಮುಂದೆ ಬರ್ತಾ ಇದ್ದಾವೆ. ಹೀಗಾಗಿ ಪಾಯಿಂಟ್ ನಂಬರ್ 6ರಿಂದ ಮತ್ತೆ ಹುಡುಕಾಟ ಆರಂಭ ಮಾಡುವಂತಹ ಸಾಧ್ಯತೆ ಇದೆ. ಸ್ಥಳದಲ್ಲಿ ಯಾವ ರೀತಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ, ಮತ್ತೆ ಶೋಧ ಕಾರ್ಯ ಯಾವಾಗಿನಿಂದ ಆರಂಭ ಆಗುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಕೇವಲ ಇನ್ನು 1 ಗಂಟೆಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗುತ್ತೆ ಅನ್ನುವ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. SIT ಅಧಿಕಾರಿಗಳು ಜೊತೆಗೆ ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳದವರು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸ್ತಾರೆ ಇನ್ನು 1 ಗಂಟೆಯಲ್ಲಿ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಒಂದಿಷ್ಟು ಏನು ನಿನ್ನೆ ಪಾಯಿಂಟ್ ನಂಬರ್ 6 ಅಂದರೆ ಅಲ್ಲಿ ಏನು ಪಾಯಿಂಟ್ ನಂಬರ್ 6ನಲ್ಲಿ ಮಾರ್ಕ್ ಮಾಡಿದ್ರು, ಆ ಮಾರ್ಕ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಅಂದರೆ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಲಭ್ಯವಾಗಿದ್ದವು. ಜೊತೆಗೆ ಇನ್ನೂ ಒಂದಿಷ್ಟು ಅಲ್ಲಿ ಕೆಲಸವನ್ನು ಮುಂದುವರಿಸುವಂತಹ ಸಾಧ್ಯತೆಗಳಿದೆ ಅನ್ನುವ ಮಾಹಿತಿ ಇರುವಂಥದ್ದು. ಯಾಕಂತಂದರೆ ಅನಾಮಿಕ ದೂರಿನ ಹಿನ್ನೆಲೆಯಲ್ಲಿ ಮತ್ತೆ ಏನಾದರೂ ಅಲ್ಲಿ ಮೂಳೆಗಳು ಸಿಗ್ತಾವಾ ಅಥವಾ ಸಿಗಬಹುದಾ ಅನ್ನುವ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡುತ್ತೆ. ಹಾಗಾಗಿ ಅಲ್ಲಿ ಮತ್ತೆ ಕೆಲಸವನ್ನು ಮುಂದುವರಿಸಿ ತದನಂತರದಲ್ಲಿ ಪಾಯಿಂಟ್ ನಂಬರ್ 7 ಮತ್ತು ಪಾಯಿಂಟ್ ನಂಬರ್ 8 ಅಲ್ಲಿ ಏನು ಉತ್ಖನನ ಕಾರ್ಯ ಆರಂಭವಾಗುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು. ಈಗ ನಾವು ಪಾಯಿಂಟ್ ನಂಬರ್ 8 ಏನಿದೆ, ಪಾಯಿಂಟ್ ನಂಬರ್ 8ರ ಸ್ಥಳದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು ಸಂತೋಷ್. ಯಾಕಂತಂದರೆ ಪಾಯಿಂಟ್ ನಂಬರ್ 6 ಉತ್ಖನನ ಕಾರ್ಯ ಕೆಲಸ ಆರಂಭವಾಗುತ್ತೋ ಅಥವಾ ಸಾಧ್ಯತೆ ಇದೆಯೋ ನಂತರ, ಅಥವಾ ಏನಾದರೂ ಪಾಯಿಂಟ್ ನಂಬರ್ 7ರಲ್ಲಿ ಏನು ಉತ್ಖನನ ಕಾರ್ಯ ಶುರುವಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕು. ಈಗ ನಾವು ಪಾಯಿಂಟ್ ನಂಬರ್ 8, ಈಗ ನಮ್ಮ ವಿಡಿಯೋ ಜರ್ನಲಿಸ್ಟ್ ಕಿಶೋರ್ ಕೂಡ ಆ ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಒಂದು ಮಾರ್ಕ್ ಕೂಡ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಯಾವಾಗ ಉತ್ಖನನ ಕಾರ್ಯ ಆರಂಭವಾಗುತ್ತೆ ಅನ್ನೋದನ್ನು ಈಗ ಸದ್ಯಕ್ಕೆ ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ಈಗಾಗಲೇ SIT ಅಧಿಕಾರಿಗಳು ಬರಬೇಕು, ಪಾಯಿಂಟ್ ನಂಬರ್ 7 ಮುಗಿಸ್ಬೇಕು, ನಂತರ ಪಾಯಿಂಟ್ ನಂಬರ್ 8. ಆದರೆ ಪಾಯಿಂಟ್ ನಂಬರ್ 6ಅಲ್ಲಿ ಒಂದಿಷ್ಟು ಮಾನವನ ದೇಹದಲ್ಲಿರ್ತಕ್ಕಂತಹ ಮೂಳೆಗಳು ಲಭ್ಯವಾಗಿದೆ ಅನ್ನುವ ಮಾಹಿತಿ ಇರುವಂಥದ್ದು. ಇದು ಇಲ್ಲಿಂದಲೇ ಸಾಕಷ್ಟು ಈ ಪ್ರಕರಣಕ್ಕೆ ತಿರುವನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಸುಮಾರು 29 ಜನ SIT ಅಧಿಕಾರಿಗಳು, ಅಂದರೆ ಕೆಳಮಟ್ಟದ ಅಧಿಕಾರಿಗಳಿಂದ ಹಿಡಿದು ಮೇಲ್ಮಟ್ಟದವರೆಗೂ ಕೂಡ ಸುಮಾರು 35 ಜನ ಇದ್ದಾರೆ. ಅದರಲ್ಲಿ ಕೆಳ ಹಂತದ ಅಧಿಕಾರಿಗಳು 29 ಜನ SIT ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಬೀಡು ಬಿಡ್ತಾರೆ. ನೇತ್ರಾವತಿ ನದಿಯ ಸ್ನಾನಘಟ್ಟದ ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ಗೆ ಬೀಡು ಬಿಡ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಎರಡೂ ಬದಿಯಲ್ಲೂ ಸಂತೋಷ್, ಒಂದು ಕಡೆ
ಎಡ ಮತ್ತು ಬಲಬದಿಯಲ್ಲೂ ಅಂದರೆ ಪೂರ್ವ ಮತ್ತು ಪಶ್ಚಿಮ ಬದಿಯಲ್ಲೂ ಕೂಡ ಈಗಾಗಲೇ ಪೊಲೀಸರನ್ನು ಹಾಕಿ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಸಾರ್ವಜನಿಕರಿಗೆ ನಿಷೇಧ ಮಾಡ್ತಾರೆ. ಅಂದರೆ SIT ಅಧಿಕಾರಿಗಳು ಬಂದ ನಂತರ ಯಾವಾಗ ಉತ್ಖನನ ಕಾರ್ಯ ಆರಂಭವಾಗುತ್ತೋ ದೂರುದಾರ ಅನಾಮಿಕ ಏನಿದ್ದಾನೆ ಆತನು ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಸಾರ್ವಜನಿಕರಿಗೆ ನಿಷೇಧ ಮಾಡಬಹುದು ಅನ್ನುವ ಪೊಲೀಸ್ ಮೂಲಗಳು ಕೂಡ ಈಗಾಗಲೇ ತಿಳಿದಿರುವಂಥದ್ದು. ಇದರಲ್ಲಿ ಒಂದು ಮುಖ್ಯವಾದ ವಿಚಾರ ಅಂತ ಅಂದರೆ ಸ್ಥಳೀಯ ಪೊಲೀಸರೇನಿದ್ದಾರೆ, ಬೆಳ್ತಂಗಡಿ ಮೂಲಕ್ಕೆ ಸಂಬಂಧಪಟ್ಟಂತಹ ಪೊಲೀಸರೇನಿದ್ದಾರೆ ಅವರು ಹೆಚ್ಚಾಗಿ ಈ ಕೆಲಸದಲ್ಲಿ ಈ ಕರ್ತವ್ಯ ನಿರತದಲ್ಲಿ ಪಾಲ್ಗೊಂಡಿಲ್ಲ. ಬೇರೆ ಬೇರೆ ಹೊರ ಜಿಲ್ಲೆಯಿಂದ ಬಂದಿದ್ದಾರೆ ಪೊಲೀಸರು ಇಲ್ಲಿ ಡ್ಯೂಟಿ ಮಾಡ್ತಾ ಇರ್ಬೋದು ಅನ್ನೋದು ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಧ ಗಂಟೆ ಆಗ್ಬೋದು ಅಥವಾ 1 ಅವರ್ ಆಗ್ಬೋದು ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಪಾಯಿಂಟ್ ನಂಬರ್ 6 ಕೂಡ ಉತ್ಖನನ ಕಾರ್ಯ ಆರಂಭವಾಗಬಹುದು. ಅದು SITಗೆ ಮತ್ತು ಅನಾಮಿಕ ಏನು ಅಕಸ್ಮಾತ್ ಏನಾದರೂ ಇಲ್ಲಿ ಇನ್ನೊಂದಿಷ್ಟು ಸಿಗ್ತವೆ ಅನ್ನೋದೇನಾದರೂ ಸುಳಿವು ಕೊಟ್ಟರೆ ಅಲ್ಲಿ ಮತ್ತೆ ಉತ್ಖನನ ಕಾರ್ಯ ಅಂದರೆ ಮಣ್ಣನ್ನು ಅಗೆಯುವಂತಹ ಕೆಲಸವನ್ನು ಮಾಡ್ಬೋದು. ನಂತರದಲ್ಲಿ ಪಾಯಿಂಟ್ ನಂಬರ್ 7 ಪಾಯಿಂಟ್ ನಂಬರ್ 8ರಲ್ಲಿ ಅಗೆಯುವಂತಹ ಕೆಲಸ ಮಾಡ್ತಾರೆ. ಆದರೆ ಇವತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂತ ಅಂದರೆ ಎಲ್ಲಿ ಮಾನವ ಅಂದರೆ ಮಾನವನು ಹಾರೆ ಗುದ್ದಲಿ ಮತ್ತು ಇದನ್ನು ಬಳಸಿ ಏನು ಉತ್ಖನನ ಕೆಲಸ ಆರಂಭವಾಗ್ಬೋದು. ಅಕಸ್ಮಾತ್ ಏನಾದರೂ ಆಗಲಿಲ್ಲ ಅಂತ ಅಂದರೆ ಇಟಾಚಿ ಬಳಸುವಂತಹ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಪ್ರಕಾಶ್, ಈಗ ಮತ್ತೊಂದೆಡೆ ನಾವು ನೋಡಿದಾಗ 5 ಪಾಯಿಂಟ್ಗಳನ್ನ ಅಗೆದು ನೋಡಿದಾಗ ಏನೇನು ಸಿಗಲಿಲ್ಲ, ಸಾಕಷ್ಟು ನಿರಾಶೆಗಳು ಎದುರಾಗಿತ್ತು. ಇನ್ನೇನು ಬಿಡಪ್ಪ, ಏನು ಸಿಗೋದಿಲ್ವೇನೋ, ಏನು ಇರಲಿಲ್ವೇನೋ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು. ಆದರೆ ಈಗ ಸಂಪೂರ್ಣ ಮಾನವನ ಅಸ್ಥಿ ಪಂಜರ ಸಿಕ್ಕಿರೋದ್ರಿಂದಾಗಿ ಆ ಅನಾಮಿಕ ವ್ಯಕ್ತಿ ಎಲ್ಲೇ ತೋರಿಸಿದ್ರು ಕೂಡ ಇಲ್ಲ ನಾನು ಮರೆತು ಬಿಟ್ಟಿದ್ದೆ, ಆ ಜಾಗ ಕನ್ಫ್ಯೂಸ್ ಆಗಿರಬಹುದು, ಮತ್ತೊಂದು ಜಾಗವನ್ನು ತೋರಿಸಿದ್ರೂ ಕೂಡ ಅಲ್ಲಿ ಅಗಿಯಲೇಬೇಕಾದಂತಹ ಒಂದು ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ಹೀಗಾಗಿ ಆ ಎಲ್ಲ ಕರಾಳ ಸತ್ಯಗಳು ಈಗ ಹೊರಗಡೆ ಬರಬಹುದಾಗುತ್ತಾ ಅಂತ? ಖಂಡಿತವಾಗ್ಲೂ. ಯಾಕಂತಂದರೆ ಪಾಯಿಂಟ್ ನಂಬರ್ 1ರಿಂದ ಪಾಯಿಂಟ್ ನಂಬರ್ 5, 6ವರೆಗೂ ಕೂಡ ಒಂದಿಷ್ಟು ಉತ್ಖನನ ಕೆಲಸಗಳು ಆಗಿದ್ದೋ ಅಲ್ಲಿ ಯಾವುದೇ ಕೂಡ ಕುರುಹುಗಳು ಸಿಕ್ಕಿರಲಿಲ್ಲ. ಆದರೆ ಪಾಯಿಂಟ್ ನಂಬರ್ 6ಅಲ್ಲಿ ಸಿಕ್ಕಿದೆಯಲ್ಲ, ಹಾಗಾಗಿ ಮಾನವನ ದೇಹಕ್ಕೆ ಸಂಬಂಧಪಟ್ಟಂತಹ ಏನು ಕುರುಹುಗಳು ಅಂದರೆ ಅಸ್ಥಿ ಪಂಜರಗಳು ಏನು ಸಿಕ್ಕಿದೆಯಂತಲ್ಲ, ಆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಈ ಪ್ರಕರಣಕ್ಕೆ ತಿರುವು ಸಿಗಬಹುದು. ಈಗಾಗಲೇ ಅಲ್ಲಿ ಏನು ಸಿಕ್ಕಿದ್ದೋ ಅದನ್ನು ಎಲ್ಲವನ್ನೂ ಕೂಡ ಖಾಸಗಿ ಲ್ಯಾಬ್, ಮಂಗಳೂರಿನ ಖಾಸಗಿ ಲ್ಯಾಬ್ಗಳಿಗೆ ಈಗ ಲ್ಯಾಬ್ಗೆ ಕಳಿಸಲಾಗಿದೆ ಅನ್ನುವ ಮೊದಲ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಪಾಯಿಂಟ್ ನಂಬರ್ 6, 7, 8, 9, 10, 11, 12 ಅಂದರೆ ಈ ರೀತಿಯಾದಂತಹ ಗುರುತುಗಳನ್ನ ಕೂಡ ಈಗಾಗಲೇ ಮಾಡಿದ್ದಾರೆ. ಇದು ಏನು ಒಂದೊಂದು ಪಾಯಿಂಟ್ನಲ್ಲೂ ಕೂಡ ಹುಡುಕ್ತಾ ಹೋದಾಗೆ ಇನ್ನೇನಾದರೂ ಮತ್ತೆ ಏನು ಮಾನವನ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳೇನಾದರೂ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಈಗಾಗಲೇ ಕುತೂಹಲ ಸಾಕಷ್ಟು ಇರುವಂಥದ್ದು. ಒಟ್ಟಾರೆ SIT ಅಧಿಕಾರಿಗಳು ಈಗ ಸದ್ಯಕ್ಕೆ ಫೀಲ್ಡ್ಗೆ ಇಳೀತಾರೆ. ಹಾಗಾಗಿ ಇನ್ನು ಅರ್ಧ ಗಂಟೆ 1 ಗಂಟೆಯಲ್ಲಿ SIT ಅಧಿಕಾರಿಗಳು ತನ್ನ ಕೆಲಸವನ್ನು ಆರಂಭ ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. 4 ಜನ ಹಿರಿಯ ಅಧಿಕಾರಿಗಳು ಈಗಾಗಲೇ ಮಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಅವರ ಅಣತಿಯಂತೆಯೇ ಈಗಾಗಲೇ ತನಿಖಾ ಕೂಡ ನಡೀತಾ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಈವರೆಗೆ ಇದ್ದಂತಹ ಎಲ್ಲ ಅಂತೆ ಕಂತೆಗಳು 5 ಪಾಯಿಂಟ್ನಲ್ಲಿ ಎಲ್ಲೂ ಕೂಡ ಏನೂ ಸಿಗಲಿಲ್ಲ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಆದರೆ 6ನೇ ಪಾಯಿಂಟು ಇಡೀ ಸಂಪೂರ್ಣ ಪ್ರಕರಣಕ್ಕೆ ಈಗ ತಿರುವು ಕೊಡ್ತಾ ಇದೆ. ಹೀಗಾಗಿ ಒಂದು ವೇಳೆ ಆ ವ್ಯಕ್ತಿ ಬೇರೆ ಜಾಗಗಳನ್ನು ಮತ್ತೆ ಗುರುತು ಪತ್ತೆ ಮಾಡಿದ್ರೂ ಕೂಡ ಆ ಜಾಗದಲ್ಲಿ ಅಗಿಯಲೇಬೇಕಾದಂತಹ ಒಂದು ಅನಿವಾರ್ಯ ಪ್ರಸಂಗ ಈಗ ಎದುರಿಗೆ ಬರ್ತಾ ಇದೆ. ಏನೆಲ್ಲ ಕರಾಳ ಸತ್ಯಗಳು ಮಣ್ಣಿನಲ್ಲಿ ಹುದುಗಿದೆ ಅದೆಲ್ಲವನ್ನೂ ಕೂಡ ಹೊರ ತೆಗೆಯುವಂತಹ ಕಾರ್ಯ ಆಗಬೇಕಾಗತ್ತೆ.